ಇತ್ತೀಚೆಗೆ ತುಮಕೂರಿನ ಮೂಕಾಂಬಿಕಾ ಪ್ರೈವೇಟ್ ಫೈನಾನ್ಸ್ ಸಿಬ್ಬಂದಿ ಮಂಜುನಾಥ್ ತನ್ನ ಬೈಕ್ನಲ್ಲಿ 4.5 ಲಕ್ಷ ರು ಹಣ ತೆಗೆದುಕೊಂಡು ಹೋಗುತ್ತಿದ್ದಾಗ ಕೊರಟಗೆರೆ ತಾಲೂಕಿನ ಹೊರವಲಯದ ಹರಿಯಪ್ಪನ ಪಾಳ್ಯದ ಬಳಿ ಅಡ್ಡಗಟ್ಟಿದ ದರೋಡೆಕೋರರು 4.5 ಲಕ್ಷ ರು ಹಣವನ್ನು ದೋಚಿ ಫರಾರಿಯಾಗಿದ್ದಾರೆ ಎಂದು ಫೈನಾನ್ಸ್ನ ಸಿಬ್ಬಂದಿ ಕೊರಟಗೆರೆ ಪೊಲೀಸರಿಗೆ ದೂರು ನೀಡಿದ್ದ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು, ದೂರುದಾರನ ಬಗ್ಗೆ ಅನುಮಾನಗೊಂಡ ಪೊಲೀಸರು ತನಿಖೆಯನ್ನು ವಿವಿಧ ಆಯಾಮಗಳಲ್ಲಿ ನಡೆಸಿದಾಗ ದೂರುದಾರ ಮಂಜುನಾಥನೇ ತನ್ನ ಸಹೋದರ ವೆಂಕಟಪ್ಪನಿಗೆ ತಿಳಿಸಿ ದರೋಡೆ ಮಾಡುವಂತೆ ಮಾಸ್ಟರ್ ಪ್ಲಾನ್ ಮಾಡಿದ್ದ. ಅದರಂತೆ ವೆಂಕಟಪ್ಪ ತನ್ನ ಇತರೆ ಸ್ನೇಹಿತರೊಂದಿಗೆ ಸೇರಿ ದರೋಡೆ ನಡೆಸಿ ಫರಾರಿಯಾಗಿದ್ದರು. ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ದೂರುದಾರ ಮಂಜುನಾಥ್ ಹಣ ದರೋಡೆಯಾಗಿದೆ ಎಂದು ದೂರು ಅವಲತ್ತುಕೊಂಡಿದ್ದ. ದೂರನ್ನು ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆ ಮಾಡಿದಾಗ ಸಿಬ್ಬಂದಿ ಮಂಜುನಾಥ್ನ ಅಸಲಿ ಮುಖ ಬಯಲಾಗಿದೆ. ಆರೋಪಿ ಮಂಜುನಾಥ್ ಸೇರಿದಂತೆ 7 ಜನ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನು ಜೈಲಿಗೆ ಕಳುಹಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು.